ಚುನಾವಣೆಗೆ ಇವತ್ತು 405 ದಿವಸ ಇದೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಕ್ಯಾಲೆಂಡರ್ ಹಾಕಿದೆವು ನಾವು. 405 ದಿವಸ ಮಾತ್ರ ಉಳಿದಿದೆ ಇನ್ನು ಚುನಾವಣೆಗೆ. ನಾವೆಲ್ಲ ದಿನ ಲೆಕ್ಕ ಹಾಕ್ಬೇಕು, ನೀವೆಲ್ಲ ದಿನ ಲೆಕ್ಕ ಹಾಕ್ಬೇಕೀಗ. ಅದನ್ನ ಮುಂದೆ ಇಟ್ಕೊಂಡು ಕೆಟ್ಟ ರಾಜಕೀಯ ಮಾಡ್ತಾ ಇದ್ದೀರಲ್ರಿ. ಭಾರತೀಯ ಜನತಾ ಪಾರ್ಟಿಯವರು ಹೇಳೋದೊಂದು ಮಾಡೋದೊಂದು. ನಾವು ಶಿಸ್ತಿಗೆ ಬದ್ಧವಾಗಿದ್ದೇವೆ, RSS ಶಿಸ್ತುಬದ್ಧವಾಗಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಬದ್ಧವಾಗಿದ್ದೇವೆ. ಯಾವುದಪ್ಪ ನಿಮ್ಮ ಶಿಸ್ತು? ಸುಳ್ಳು ಹೇಳೋದು ನಿಮ್ಮ ಶಿಸ್ತ? ಯಾವುದು ನಿಮ್ಮ ಶಿಸ್ತು? 5 ವರ್ಷ ನಿಮಗೆ ರಾಜ್ಯದಲ್ಲಿ ಆಡಳಿತ ಮಾಡೋದಕ್ಕೆ ಜನ ಅವಕಾಶ ಮಾಡಿಕೊಟ್ಟಿದ್ರು. ಅವತ್ತೇನು ಹೇಳ್ಕೊಂಡು ಹೋಗಿದ್ರಿ ನೀವು? ಕುಮಾರಸ್ವಾಮಿ 2020 ಮ್ಯಾಚ್ನಲ್ಲಿ ಮೋಸ ಮಾಡಿಬಿಟ್ರು. ಅಯ್ಯೋ ಯಪ್ಪ ನಮ್ಗೆ ಅಧಿಕಾರ ಕೊಡಿ ಅಂದ್ರಿ. ಕೊಟ್ರು ಜನ, ಈ ರಾಜ್ಯದ ಜನ ನಿಮ್ಮನ್ನು ನಂಬಿ ಅಧಿಕಾರ ಕೈ ಕೊಟ್ರು. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಯಾವ್ದು ಮಾಡಿದ್ರಿ ಸ್ವಾಮಿ ನೀವು? ಯಡಿಯೂರಪ್ಪನವರು 1 ಲಕ್ಷ ಕೋಟಿಗೆ ಬಡ್ಜೆಟ್ ಕೊಟ್ರು. ಬಹಳ ದೊಡ್ಡ ಸಾಧನೆ. ಆ ಪುಸ್ತಕ 1 ಲಕ್ಷ ಕೋಟಿ ಕೊಟ್ಟಿದ್ದ ಬಡ್ಜೆಟ್ ಪುಸ್ತಕನ ಓದ್ಕೊಂಡು ಡೆಲ್ಲಿಗೆ ಹೋದ್ರು. ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ಕೊಟ್ಬಿಟ್ಟು ನೋಡಿ, 1 ಲಕ್ಷ ಕೋಟಿಗೆ ಬಡ್ಜೆಟ್ ಕೊಟ್ಟಿದ್ದೀನಿ ನಾನು, ನನ್ನ ಬಿಟ್ರಿಲ್ವೇ ಇಲ್ಲ ಅಂದ್ರು. ಏನ್ ಕಾರ್ಯಕ್ರಮ ಕೊಟ್ರಿ ನೀವು? ಕರ್ನಾಟಕವನ್ನ ಎಲ್ಲಿಗೆ ತಗೊಂಡು ಹೋಗಿದ್ರಿ ನೀವು? SM ಕೃಷ್ಣ ಅವರ ಕಾಲದಲ್ಲಿ 1ನೇ ಸ್ಥಾನದಲ್ಲಿ ಇದ್ದು ಕರ್ನಾಟಕವನ್ನ 13ನೇ ಸ್ಥಾನಕ್ಕೆ ತಗೊಂಡೋಗಿದ್ರಿ ನೀವು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು, ಕಳೆದ ವರ್ಷ 1,63,000 ಕೋಟಿ, ಕಳೆದ ವರ್ಷದ ಬಡ್ಜೆಟ್ ಆಯವ್ಯಯ 1,63,000 ಕೋಟಿ. ನಾವು ಪುಸ್ತಕ ಓದ್ಕೊಂಡು ಡೆಲ್ಲಿಗೆ ಹೋಗ್ಲಿಲ್ಲಪ್ಪ. ನಾವೇನು ಸೋನಿಯಾ ಗಾಂಧಿ ಅವ್ರ ಹತ್ರ, ರಾಹುಲ್ ಗಾಂಧಿ ಅವ್ರ ಹತ್ರ ನಮ್ಮ ಬಡ್ಜೆಟ್ ನೋಡಿ 1,63,000 ಅಂತೇಳಿ ಪುಸ್ತಕ ಓದ್ಕೊಂಡು ಹೋಗ್ಲಿಲ್ಲ. ಇವತ್ತು ಬರ್ತಕ್ಕಂಥ ಬಡ್ಜೆಟ್ ಈಗಾಗಲೇ ಮುಖ್ಯಮಂತ್ರಿಗಳು ಅದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ. ನಾವು ಇನ್ನು ಬರ್ತಕ್ಕಂಥ 2 ಬಡ್ಜೆಟ್ನಲ್ಲಿ 2 ಲಕ್ಷ ಕೋಟಿಯನ್ನ ಬಡ್ಜೆಟ್ಗೆ ನಾವು ತಲುಪ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಆದರೆ ನಾವು ಕೊಟ್ಟಂತ ಕಾರ್ಯಕ್ರಮಗಳೇನು? ಬರೇ ಬಡ್ಜೆಟ್ ಕೊಟ್ಬಿಟ್ಟು ನಿಮ್ಮಂಗೆ ಬಗಳೆ ಹೊಡ್ಕೊಂಡು ತಿರುಗ್ತಾ ಇದ್ದೀವ ನಾವು? ನಿಮ್ಮಂಗೆ ಭ್ರಷ್ಟಾಚಾರ ಮಾಡಿ ತಿರುಗ್ತಾ ಇದ್ದೀವ ನಾವು? ಹೆಂಗ್ರಿ ನಿಮಗೆ ನೈತಿಕತೆ ಇದೆ? ನಿಮಗೆ ನಮ್ಮೂರಲ್ಲಿ ಯಾರನ ಕಳ್ತನ ಮಾಡಿರೋನ್ ಜೈಲಿಗೆ ಹೋಗಿ ಬಂದ್ರೆ ಅವನ್ ಊರೊಳಗೆ ಸೇರಿಸಲ್ಲ. ಏನ್ರಿ ಅಂಜನ್ ಮೂರ್ತಿ, ಸೇರಿಸ್ತಾರ ನಿಮ್ಮೂರಲ್ಲಿ? ಅವನೇ ಆ ಊರೊಳಗೆ ಬರೋದಿಲ್ಲ. ನಾನು ಇವಾಗ ಪೊಲೀಸ್ ಮಂತ್ರಿ, ಆ ಜೈಲು ಬಿಡುಗಡೆ ಮಾಡ್ತೀವಿ. ಜೈಲು ಜಾರ್ಜ್ ಸಾಹೇಬ್ರೆ, ನೀವು ಮೊದಲಿದ್ದವರು, ಜೈಲಿಂದ ಬಿಡುಗಡೆ ಮಾಡ್ತೀವಿ. ಆಗಸ್ಟ್ 15ನೇ ತಾರೀಕು, ಜನವರಿ 26ನೇ ತಾರೀಕು ಯಾರನ್ನು ಬಿಡುಗಡೆ ಮಾಡ್ತೀವಿ? ಒಳ್ಳೆ ಕೆಲಸ, ಅವನು ಒಳ್ಳೆಯವನಾಗಿದ್ದಾನಪ್ಪ, ಅವನು ಒಳ್ಳೆಯವನಾಗಿದ್ದಾನೆ, ಬಿಟ್ಬಿಡ್ರಿ ಅಂತೇಳಿ 14 ವರ್ಷ ಆದಮೇಲೆ ಅವನನ್ನು ಬಿಡುಗಡೆ ಮಾಡ್ತೀವಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಅವನ್ ಕರ್ಕೊಂಡು ಅವ್ರ ಊರಿಗೆ ಹೋಗೋಕೆ ಯಾರು ಬರೋದಿಲ್ಲ. ಒಂದು ಹೆಂಗಸು ನಾವು ಬಿಡುಗಡೆ ಮಾಡಿದೋ ಮೈಸೂರಿನಲ್ಲಿ, ಆ ಯಮ್ಮ ವಾಪಸ್ ಬಂದ್ಬಿಡ್ತು. ಇಲ್ಲ ಸ್ವಾಮಿ, ನಾನು ಇಲ್ಲೇ ಇರ್ತೀನಿ, ಯಾಕೆಂದ್ರೆ ನಮ್ಮೂರಲ್ಲಿ ಯಾರು ಸೇರಿಸ್ತಾ ಇಲ್ಲ ನಮ್ಮನ್ನ. ಜೈಲಿಗೆ ಹೋಗಿ ಬಂದವಳು ನೀನು ಅಂತೇಳಿ ನಮ್ಮೂರಲ್ಲಿ ಯಾರು ಸೇರಿಸೋದಿಲ್ಲ ಅಂತ. ನಾನು ಯಡಿಯೂರಪ್ಪನವ್ರ ಬಗ್ಗೆ ಏನು ಹೇಳ್ಬೇಕು ಸ್ವಾಮಿ? ಏನು ಹೇಳ್ಬೇಕು ಹೇಳಿ? ನಿಮ್ಮನ್ನ ಕರ್ನಾಟಕ ಇನ್ನೂ ಸೇರಿಸ್ಕೊಂಡಿದ್ದೀವಲ್ರಿ, ಇನ್ನೂ ಇಟ್ಕೊಂಡಿದ್ದೀವಲ್ಲಪ್ಪ ನಿಮ್ಮನ್ನ.
ಈಗ ಬೇರೆ ಶುರು ಮಾಡಿಬಿಟ್ಟಿದ್ದೀರಾ ನೀವು. ಬಹಳ ಚೆನ್ನಾಗಿ ಹೇಳಿದ್ರು ದಿನೇಶ್ ಗುಂಡೂರಾಯರು. ಅರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲ್ರಿ ಅವರು. ಭಾರತೀಯ ಜನತಾ ಪಾರ್ಟಿ ಅವರು ಮುಖ್ಯಮಂತ್ರಿ ನಿಮ್ಮನ್ನು ಮಾಡಲ್ಲಪ್ಪ ಯಡಿಯೂರಪ್ಪನವರೇ. ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀರಿ? ಯಾಕೆ ಇಷ್ಟೊಂದು ಸಿದ್ದರಾಮಯ್ಯನವ್ರ ಮೇಲೆ ಹೇಳ್ತೀರಿ, ಮಂತ್ರಿಮಂಡಲದ ಮೇಲೆ ಹೇಳ್ತೀರಿ? ಉಪಯೋಗ ಇಲ್ಲ ಸ್ವಾಮಿ. ಆದರೆ ನೈತಿಕತೆ ಇರಬೇಕಲ್ಲ ಮನುಷ್ಯನಿಗೆ. ಎಲ್ಲಾದ್ರೂ ಒಂದು ಕಡೆ ರಾಜಕಾರಣದಲ್ಲಿ ನೈತಿಕತೆ ಇರಬೇಕಲ್ರಿ. ನಾನು ಜೈಲಿಗೆ ಹೋಗ್ತೀನಿ, ಜೈಲಿಂದ ಹೊರಗಡೆ ಬರ್ತೀನಿ, ಸಮಾಜದ ಮುಂದೆ ಹೋಗಿ ನಿಂತ್ಕೊಂಡು ಮಕ ತೋರಿಸ್ತೀನಿ ಅಂತೇಳಿ ಹೆಂಗಾಗುತ್ತಪ್ಪ ಇದು? ಇಡೀ ರಾಜ್ಯ ಸುತ್ತಾ ಇದ್ದಾರೆ. ಇವತ್ತು ಈ ಊರು, ನಾಳೆ ಮುಂದಿನೂರು, ನಾಳೆ ಇನ್ನೊಂದೂರು. ಸತ್ಯ ಹೇಳೋದು ಕಲ್ತ್ಕೊಳ್ರಿ, ಸತ್ಯ ಹೇಳೋದು ಕಲ್ತ್ಕೊಳ್ಳಿ. ಸಿದ್ದರಾಮಯ್ಯನವರು ಅವರ ಸರ್ಕಾರ 1,000 ಕೋಟಿ ತಗೊಂಡೋಗಿ ಡೆಲ್ಲಿಗೆ ಕೊಟ್ಬಿಟ್ಟಿದ್ದಾರೆ ಅಂತ. ಹೋಗ್ಲಿ ಅಪ್ಪ, ನೀವು ಅಪಾದನೆ ಮಾಡಿದ್ದೀರಿ, ರಾಜಕೀಯ ನಿಮ್ದು, ಹೇಳ್ಕೊಳ್ಳಿ. ಇನ್ನೂ 2,000 ಹೇಳಿ, ನಾವೇನು ಬೇಡ ಅನ್ನಲ್ಲ. ಮಾಹಿತಿ ಇದೆ ಅಂತ ಹೇಳ್ತಿರಲ್ರಿ. ಇವತ್ತು ಕಾಯ್ತಾ ಇದ್ದೀನಿ, ಇವತ್ತೇನೋ ತಿರ್ಗಾ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾರಂತೆ ದಿನೇಶ್. ಯಾಕಂದ್ರೆ ನೀವು ಹೇಳಿದಿರಲ್ಲ, ನೀವೇನಂತ ಹೇಳಿದಿರಿ ಹೇಳಿ? ತಲೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾಹಿತಿ ಬಿಡುಗಡೆ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ. ನಾನು 4 ಗಂಟೆ 5 ಗಂಟೆ ತನಕ ಕಾಯ್ತೀನಿ. ಮಾಡಿ ಬಿಡುಗಡೆ. ನಿಮ್ಮ ಹತ್ರ ಡೈರಿ ಇದೆ, ದಾಖಲೆ ಇದೆ, CD ಇದೆ, ಫೋಟೋ ಇದೆ, ಬೇಕಾದಿದೆ, ಬಿಡುಗಡೆ ಮಾಡಿ. ಅದನ್ನೆಲ್ಲ ಇಟ್ಬಿಡಿ ರಾಜ್ಯದ ಜನತೆ ಮುಂದೆ. ನಾನು ಸ್ವಾಗತ ಮಾಡ್ತೀನಿ ಯಡಿಯೂರಪ್ಪನವ್ರಿಗೆ. ಪಾಪ ಅವರಷ್ಟೊಂದು ಹೇಳುವಾಗ ಬಿಡುಗಡೆ ಮಾಡಿ ಅಪ್ಪ. ಯಾರ್ಯಾರು ಕೊಟ್ಟರು, ಯಾವಾಗ ತಗೊಂಡೋದ್ರು, ಎಲ್ಲಿಗೆ ತಗೊಂಡೋದ್ರು, ಯಾರಿಗೆ ಕೊಟ್ಟರು ಎಲ್ಲ ಹೇಳಿಬಿಡಿ. ಅವಾಗ ನಾವು ಸತ್ಯ ಹೇಳಬೇಕಲ್ಲ. ನಾವು ರಾಜ್ಯದ ಜನತೆ ಮುಂದೆ ಸತ್ಯ ಒಪ್ಕೋಬೇಕಲ್ಲ. ನಾವು ಕೂಡ ಅದನ್ನು ನಾವು ಹೇಳ್ತೀವಿ. ನಿಮಗೆ ಪ್ರತ್ಯುತ್ತರ ಕೊಡೋದಕ್ಕೆ ನಮ್ಮ ಹತ್ರ ಗಂಟು ಮಾಡಿ ಕೂತ್ಕೊಂಡಿದ್ದೀವಿ ಕಾಯ್ಕೊಂಡು. ಅದಕ್ಕೋಸ್ಕರ ಈ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಸತ್ಯವನ್ನು ಹೊರಗಾಕಬೇಕು ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ನಾವು ಬರಮಾಡ್ಕೊಂಡಿದ್ದೀವಿ. ಎರಡನೇದು, ಇವತ್ತು ನಾವು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ವಿಶ್ಲೇಷಣೆ ನಡೀಲಿ. ಬಹಳ ಬುದ್ಧಿವಂತರು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನ ಇದ್ದಾರೆ. ಎಕನಾಮಿಕ್ ಅನಲಿಸ್ಟ್ಗಳಿದ್ದಾರೆ, ಪೊಲಿಟಿಕಲ್ ಅನಲಿಸ್ಟ್ಗಳಿದ್ದಾರೆ. ಕೂತ್ಕೊಳ್ಳಿ, ಬನ್ನಿ, ನೀವು ಡಿಬೇಟ್ ಮಾಡೋಣ. ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ಡಿಬೇಟ್ ಮಾಡ್ತೀವಲ್ಲ, ಹಂಗೆ ಬನ್ನಿ, ಕೂತ್ಕೊಳ್ಳಿ, ನೀವು ಡಿಬೇಟ್ ಮಾಡೋಣ. ನಿಮ್ಮ 5 ವರ್ಷದಲ್ಲಿ ನೀವೇನು ಮಾಡಿದ್ರಿ, ನಾವಿವತ್ತು 4 ವರ್ಷದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿ ಜನದ ಮುಂದೆ ಹೇಳ್ತೀವಿ. ನಾವು ಅನ್ನ ಭಾಗ್ಯ ಕಾರ್ಯಕ್ರಮ ಕೊಟ್ಟು, ಕ್ಷೀರ ಭಾಗ್ಯ ಕಾರ್ಯಕ್ರಮ ಕೊಟ್ಟು, ಅಭಿವೃದ್ಧಿಗೆ ಹಣ ಕೊಟ್ಟು, ಬರೇ ಬೆಂಗಳೂರದ ಅಷ್ಟೇ ಅಲ್ಲ ಜಾರ್ಜ್ ಅವರೇ, ಇಡೀ ರಾಜ್ಯದ ಅಭಿವೃದ್ಧಿಗೆ ನಾವು ಹಣ ಕೊಟ್ಟಿದ್ದೇವೆ. ಅಭಿವೃದ್ಧಿಯ ಕೆಲಸಗಳು ಮಾಡಿದ್ದೇವೆ. ನೀರಾವರಿ ಯೋಜನೆಗಳಿಗೆ ಹಣ ಕೊಟ್ಟಿದ್ದೇವೆ. ನೀವೇನು ಸ್ವಾಮಿ ಮಾಡಿದ್ರಿ? ಕಳೆದ ವರ್ಷ 15,000 ಕೋಟಿ ರೂಪಾಯಿ ಬರಗಾಲದಲ್ಲಿ ನಷ್ಟ ಆಯಿತು ಕರ್ನಾಟಕಕ್ಕೆ. ನಾವು ಹೋಗಿ ನಿಮಗೆ 15,000 ಕೋಟಿ ನಷ್ಟ ಆಗಿದೆ. ನಿಮ್ಮ ಕಾನೂನಿನ ಪ್ರಕಾರ CRF ಅದರ ಪ್ರಕಾರ ನಮಗೆ 3,700 ಕೋಟಿ ರೂಪಾಯಿ ಬರಬೇಕು, ಕೊಡಿ ಅಂತ ಕೇಳಿದ್ರು. ಮುಖ್ಯಮಂತ್ರಿಗಳೇ ಹೋದ್ರು,
ಡೆಲಿಗೇಷನ್, ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡು ಪ್ರಧಾನಮಂತ್ರಿ ಹತ್ರ ಹೋದ್ರು. ನೀವೆಷ್ಟು ಕೊಟ್ರಿ? ಕೇವಲ 1500 ಕೋಟಿ ರೂಪಾಯಿ ಮಾತ್ರ ನೀವು ಕೊಟ್ಟಿರುವಂತದ್ದು. ಈ ವರ್ಷ ಬರಗಾಲ, ಇತಿಹಾಸದಲ್ಲಿ ಬರಗಾಲ ಈಗ ಬಂದಿಲ್ಲ. 176 ತಾಲೂಕು, 169 ತಾಲೂಕಿನಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಇಡೀ ರಾಜ್ಯ ಬರಗಾಲದಲ್ಲಿದೆ. 17,000 ಕೋಟಿ ನಷ್ಟ ಆಗಿದೆ ನಮ್ದು. ನಿಮ್ಮ ಹತ್ರ ಬಂದು ನಮಗೊಂದು 5,000 ಕೋಟಿ ಕೊಡಿಯಪ್ಪ, ನಮಗೆ ಕೊಡೋದಕ್ಕೆ CRF ನಲ್ಲಿ ಅವಕಾಶ ಇದೆ. ನೀವೆಷ್ಟು ಹಣ ಕೊಟ್ರಿ? 1,742 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇನ್ನೂ ಅದರಲ್ಲಿ ಅರ್ಧ ದುಡ್ಡು ಬಂದಿಲ್ಲ. ಏನ್ ಮಾತಾಡ್ತಿದ್ದೀರಿ ಯಡಿಯೂರಪ್ಪನವರೇ? 18 ಜನ ಶಾಸಕರು ಸಂಸದರನ್ನ ಗೆಲ್ಲಿಸಿದೆ ಕರ್ನಾಟಕ ನಿಮಗೆ. 18 ಜನ ಬಿಜೆಪಿ ಎಂಪಿಗಳು ಗೆದ್ದೋಗಿದ್ದೀರಾ, ಮಂತ್ರಿಗಳಾಗಿದ್ದೀರಾ. ಕರ್ನಾಟಕಕ್ಕೆ ಹಣ ಕೊಡಿಸೋದಕ್ಕೆ ಪ್ರಧಾನಮಂತ್ರಿಗಳ ಹತ್ರ ನಿಮ್ಗೆ ಆಗ್ಲಿಲ್ವಾ? ಇದು ಪ್ರಶ್ನೆ ಇವತ್ತು ನಾವು ನಿಮ್ಮನ್ನು ನೇರವಾಗಿ ಕೇಳ್ತಾ ಇದ್ದೀವಿ. ಅನೇಕ ಅಭಿವೃದ್ಧಿಗಳಿಗೆ ಹಣ ಕೊಡಲಿಲ್ಲ ನಮಗೆ. ಪೊಲೀಸ್ ಇಲಾಖೆಯಲ್ಲಿ ಮಾಡರ್ನೈಸೇಷನ್ ವಾಪಸ್ ತಗೊಂಡ್ರು ಸ್ವಾಮಿ. ಪ್ರತಿಯೊಂದು ಇಲಾಖೆನಲ್ಲೂ ಇವತ್ತು ಹಣ ಕೊಡ್ತಾ ಇಲ್ಲ. ನೀವು 18 ಜನ ಗೆದ್ದೋಗಿದ್ದೀರಲ್ಲ, ಕರ್ನಾಟಕ ಹೆಸರು ತಗೊಂಡು ಏನ್ ಮಾಡ್ತಾ ಇದ್ದೀರಿ ನೀವು? ಮಂತ್ರಿಗಳೇನ್ ಮಾಡ್ತಾ ಇದ್ದೀರಿ? ಅನಂತ್ ಕುಮಾರ್ ಅವರು, ಸದಾನಂದ ಗೌಡರು,